ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹಣ ಬಂದ 1 ಇಯರ್ ಆಯಿತು. ಹೇಗೆ ಮೊದಲಬೇಕು ಗೊತ್ತಾಗ್ತಿಲ್ಲ. ನಮ್ಮ ನೆಕ್ಸ್ಟ್ ಟ್ರಿಪ್ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಟ್ರೈನ್ ಯಾಕೋ 1 ತಿಂಗಳಾಯಿತು ಯಾಕವ. ಮೆಜೆಸ್ಟಿಕ್ಕಿಂದ ಕ್ಯಾನ್ಸಲ್ ಆಗಿ ಯಲಹಂಕದಿಂದ ಶುರುವಾಗ್ತಾಯಿದ್ದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಿಂತ ಗೊತ್ತಿಲ್ಲ. ನಾವಿವಾಗ ಎಲ್ಲರೂ ಯಲಹಂಕ ಬರ್ತಾಯಿದ್ದೀವಿ. ಇವಾಗ ಟ್ರೈನ್ 12 ಗಂಟೆ ಶುರುವಾಗುತ್ತೆ. 12 ಗಂಟೆಯಿಂದ ಮಾರ್ನಿಂಗ್ 8 ಗಂಟೆಗೆ ರೀಚ್ ಆಗ್ತೀವಿ ಮಂತ್ರಾಲಯ. ಬೆಳಿಗ್ಗೆ ಸಿಗೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. Good morning. How are you? How are you? ಟ್ರೈನು 30 ಮಿನಿಟ್ಸ್ ಡಿಲೇ ಆಗಿದೆ. 8:30ಗೆ ಬಂದು ಸೇರಿಕೊಂಡು ಮಂತ್ರಾಲಯ. ಇಲ್ಲಿಂದ ಮಂತ್ರಾಲಯ ರೋಡು, ಇಲ್ಲಿಂದ ಟೆಂಪಲ್ ದೂರ ಆಗುತ್ತೆ. ಆಟೋ ಮಾಡ್ಕೊಂಡು ಹೋಗ್ಬೇಕು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೈಟ್ ನಿದ್ದೆ ಬಂತಾ ಟ್ರೈನಲ್ಲಿ? ಫುಲ್ ಎ ಸಿ ಬುಕ್ ಮಾಡಿದ್ರು. ಕೆಳಗಡೆ ಮ್ಯೂಸಿಕ್ ಸಿಸ್ಟಮ್ ಬೇರೆ ಇತ್ತು. ಸಿಕ್ಕಾಪಟ್ಟೆ ನಿದ್ದೆ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನಿಸ್ಕೊಂತೀನಿ. ಅವ್ರ ಜೊತೆಗೆ ನಾನು ಕಂಪ್ಲೀಟ್ ಮಾಡಿದೆ ಅಂತ ಹೇಳು. ಏನು ಒಂದು ಹೇಳಕ್ಕೂ ಒಂದಿತ್ತು ಬಾಯಿ ಇದೆ ಅಂತ ಏನು ಬೇಕಾದ ಹೇಳ್ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸು ಮೋನಿಗೆ. ಅಣ್ಣ ಇತ್ತು ನೋಡ್ದವನೇ ಜಾಬ್ರ ಕಂಡ್ರೆ ಒಂದು ಫೋನು ಎತ್ತಾಕ್ಬೇಕಾರೆ ಅಂತ ಒಂದು ಅದು ನೇನಲ್ಲ, ಒಂದು ಯೋಚನೆ. ನಮ್ಮ ಬಗ್ಗೆ ಒಂದು ಚೂರು ಯೋಚನೆ ಇಲ್ಲ ಅವನಿಗೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ರೂಮಲ್ಲಿ ಚೆಕ್ ಇನ್ ಅದು. ಇನ್ನೆಲ್ಲ ಫ್ರೆಶ್ ಅಪ್ ಆಗಬೇಕು. ಇವಾಗ ಟಿಫನ್ ತಿನ್ಕೊಬಂದು ಆಮೇಲೆ ದರ್ಶನ. ಇವಾಗ ನಮ್ಮ ಮೋನಿ ಅವರಿಂದ ಒಂದು ಪುಷಪ್ಸ್. 1 2 3 ಸ್ವಲ್ಪ ಈ ಕಡೆ ನೋಡು ಕಂದ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಎಲ್ಲ ಫುಲ್ಲು ರೆಡಿಯಾಗಿ ಟೆಂಪಲ್ ಹೋಗ್ತಾ ಇದ್ದೀವಿ. ಸಖತ್ತು ಟ್ರಾಫಿಕ್ಕು ಇವತ್ತು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅಲ್ಲ, ಫಸ್ಟ್ ಇವನು 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ. ಅವ್ರಿಗೆ ಹ್ಯಾಂಡ್ಸಮ್ ಅಂತ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಒಂದೊಂದು ಫ್ಯಾಷನ್ ಶೋಗೆ ಹೋದ್ರೆ, ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಅಂದರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ಥರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೆದಾನೆ ಬೆಳ್ಕೊಂಡು ಹೋಗ್ತೀನಿ. ಎಲ್ಲ ಒಳ್ಳೆ ಮಾಡಪ್ಪ ರಾಘವೇಂದ್ರ ಸ್ವಾಮಿ. ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ಏನು ಗೊತ್ತಾ, ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಿ ದರ್ಶನ ಮಾಡಬೇಕು. ಬನ್ನಿ, ಇಲ್ಲ ಅಲ್ಲಿ ರೈಟ್ ಸೈಡ್ ಅದ್ರದ್ದು ಇನ್ನೂ ಸ್ಟೋರಿನೇ ಹೇಳು. ಹಾಂ, ಅದು ಅಲ್ಲಿ ಮಂಚಮ್ಮ ದೇವಿ ಅಂತ ಇರಲ್ಲ, ಅವರು ರಾಯರಿಗೆ ಇಲ್ಲಿ ಇರೋಕ್ಕೆ ಜಾಗ ಕೊಟ್ಟಿರು, ಆಶ್ರಯ ಕೊಟ್ಟಿರು. ಅದಕ್ಕೋಸ್ಕರ ಫಸ್ಟು ನನ್ನ ಸನ್ನಿಧಿ ಬರೋರು ನಿನ್ನ ಆಶೆ ತಗೊಂಡು ಬರಬೇಕು ಅಂತ ಹೇಳಿದರು ರಾಯರು. ಅದಕ್ಕೋಸ್ಕರ ಫಸ್ಟು ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಆಮೇಲೆ ಹೋಗ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ವಿಶ್ವಾಸ ಕೇಳ್ತೇನೆ ಹರ್ಷ. ನಿನ್ನ ಜಾತಕ ಏನ್ ಹೇಳ್ತಿದೆ ಅಂತ ಗೊತ್ತಾ? ದೇವರಲ್ಲಿ ಇವರದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ, ರತಿಕತೆಯಲ್ಲಿ ಮನ್ಮಥನ ಜಾತಕ, ಮನುಷ್ಯರಲ್ಲಿ ಬಿಲ್ಗೇಟ್ ಜಾತಕ. ಒಟ್ಟಿನಲ್ಲಿ ಇವನು ಆಳಾಗಿರುವುದಿಲ್ಲ, ಇಡೀ ರಾಜ್ಯವನ್ನೇ ಆಳ್ತಾನೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ, ಓಕೆ? ಯಾಕೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ರೆಡ್ ಮಾಮೂಲಿ 12 ಮೆಂಬರ್ಸ್ ಹೋದರೆ 150 ರುಪೀಸು. ಪ್ರೈವೇಟ್ ಮಾಡ್ಕೊಂಡೋದ್ರೆ 200 ರುಪೀಸು. ಯಾಕೆ ಹುಡುಗಿ ನಮ್ಮನ್ನು ನಗಾಡ್ತವ್ರು ಯಾಕೆ ಗೊತ್ತಿಲ್ಲ. ಒಂದು ಹಿಂದಕ್ಕೆ ಗೊತ್ತಿರೋರು ಇವ್ರು ಯಾರ ಮಂಗನ ಮಕ್ಕಳು ಲಾಗ್ ಮಾಡ್ತಾರೆ ಅಂತ ನೋಡ್ಕೊಂಡು ನಗಾಡ್ತಾ ಇರ್ಬೇಕನ. ಇವನ್ ನೋಡಿ ಕೌಶಿಕನ ಯಾರ ಬಾತ್ ಮಾಡ್ಕೊಡ್ತಾರೆ, ಹೊಡ್ಸ್ಕಿಸ್ತಾರೆ. ರಾಘು ಸೇರಿದೆ ಬೆಡ್ರಲ್ಲೇ. ಫಸ್ಟ್ ಕ್ಲಾಸು ಆಂಜನೇಯ ಟೆಂಪಲ್. ಆಂಧ್ರ ಸಿಗುತ್ತೆ ಆಂಜನೇಯ ಟೆಂಪಲ್ಲು. ಇವತ್ತು ಶನಿವಾರ ಬೇರೆಯಾ, ಎಲ್ಲ ಬೇಡ್ಕೊಳ್ಳಿ ಆಂಜನೇಯ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಇದಕ್ಕೆ ಬೀಪ್ ಹಾಕ್ತೀನಿ ಬಿಡಿ. ಯಾಕೆ ಅದೇ ಇವರಿಗಾಗುತ್ತೆ. ಹಾಂ, ಇವ್ರಿಗೆ
ಈ ವರ್ಷ ಅವ್ರ ಕಂಕಣ ಭಾಗ್ಯ ಇದೆ ಅಂತೆ. ಗಿರೀಶ ಕೇಳಿಸ್ದು ಈ ಮತ್ತೆ ಕಂಕಣ ಭಾಗ್ಯ ಕೂಡ ಬರ್ತದೆ. ಆಮೇಲೆ ಇದು ಕಾರ್ ಬೇರೆ ಬಿಡಿಸ್ತಾರೆ. ನೆಕ್ಸ್ಟ್ ಮಂತ್ ಕಾರ್ ಬೇರೆ ಬಿಡಿಸ್ತಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಗರ್ಲ್ಸ್ ಫಸ್ಟ್ ಪ್ಲೇಸು ಅಭಯ ಆಂಜನೇಯ ಟೆಂಪಲ್ಲು, ಮಂತ್ರಾಲಯ. ಹಾಯ್ ಗಾಯ್ಸ್, ನಮಸ್ಕಾರ. ನಮಸ್ತೆ ಭಯ್ಯ. ಇವಾಗ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀವಿ. ರಾಯರ ಮೂಲಸ್ಥಾನ ಇದು, ಬೃಂದಾವನ, ಅಲ್ಲಿ ಬಂದಿದ್ದೀವಿ. ಇಷ್ಟ ತನಕ ಆಟೋದಲ್ಲಿ ಅಂತಸ್ತ್ರ ಆಡ್ಕೊಂಡ್ಬಂದು ಇವಾಗ ಮೂಲಸ್ಥಾನಕ್ಕೆ ಬಂದಿದ್ದೀವಿ. ಇದು ಬನ್ನಿ ತೋರಿಸ್ತೀನಿ. ಇದು ಹೆಸರು ಬೃಂದಾವನ ಅಂತ, ರಾಯರು ಮೂಲಸ್ಥಾನ. ಇವಾಗಲೂ ಬೆಳಗ್ಗೆ ಎದ್ದು ರಾಯರು ಈ ನದಿಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಇನ್ನೂ ಇತಿಹಾಸ ಇದೆ. ನಮಗೆ ಹೇಳ್ದಂಗೆ ಇಲ್ಲಿ ಮೊಸ್ಟೇಜ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಯಾರನ್ನೂ ಬಿಡ್ತಾ ಇಲ್ಲ. ಇಲ್ಲಿ ಲಾಕ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಯಾರನ್ನೂ ಒಳಗೆ ಬಿಡಲ್ಲ. ಬಟ್ ನೀರು ಕಮ್ಮಿ ಆಗಿದೆ, ಮೊದಲಿದ್ದಷ್ಟಿಲ್ಲ. ಮೂರನೇ ಪ್ಲೇಸು ಅಪ್ಪಣ್ಣಾಚಾರ್ ಅವ್ರ ಮನೆ. ಇವಾಗ ಫಸ್ಟ್ ಅಭಯ ಆಂಜನೇಯ ಟೆಂಪಲ್ ನೋಡ್ಕೊಂಡು ನೆಕ್ಸ್ಟು ಬೃಂದಾವನ ನೋಡ್ಕೊಂಡು ಇವಾಗ ಅಪ್ಪಣ್ಣಾಚಾರ್ ಅವರ ಮನೆ ನೋಡ್ತಾ ಇದ್ದೀವಿ. ಇವ್ರು ಮುಂಚೆ ಇಲ್ಲಿ ಹೊಸ್ತಾಯಿದ್ರು, ತೋರಿಸ್ತೀವಿ ಮನೆ. ಇವಾಗ ಸಖತ್ ಡೆವಲಪ್ ಆಗಿದೆ. ಈ ಕಡೆ ಎಲ್ಲ ಬಿಚ್ಚಲ್ಲಿ ಫುಲ್ಲು ಡೆವಲಪ್ ಆಗಿದೆ. ಫುಲ್ಲು ಟೆಂಪಲ್ಲು, ಗೋಶಾಲ ಎಲ್ಲ ಆಗಿದೆ. ಬನ್ನಿ ನೋಡ್ಕೊಂಡು ಹೋಗಿ, ಸಖತ್ತು ಚೆನ್ನಾಗಿದೆ. ನೋಡಿ ವ್ಯೂ ನೋಡಿ. ಫುಲ್ ಇದೆಲ್ಲ ಮೊದಲು ಏನೂ ಇರಲಿಲ್ಲ, ಅಂಗಡಿಗಳು ಕಮ್ಮಿ ಇದ್ದು, ಇವಾಗ ಜಾಸ್ತಿ ಇದೆ. ಅಪ್ಪಣ್ಣಾಚಾರ್ಯರ ಮನೆ ಬಿಚ್ಚಲ್ಲಿ, ಮಸ್ಟ್ ಪ್ಲೇಸ್ ಬಿಟ್ಟಿಟ್ಟು. ಈ ಕಡೆ ಬಂದಾಗ ಮಿಸ್ ಮಾಡೋಂಗೆಲ್ಲ ಬಂದೋಗಿ. ನಾನು ಲಾಸ್ಟ್ 5 years ಬರ್ತೀನಿ, ಅವಾಗ ಏನೂ ಇಷ್ಟಿಲ್ಲ, ಅಂಗಡಿಗಳು ಏನೂ ಇರಲಿಲ್ಲ. ಇವಾಗ ಜಾಸ್ತಿ ಆಗಿದ್ದಾವೆ, ಯಾಕೆಂದರೆ ಟೂರಿಸ್ಟ್ ಪ್ಲೇಸಸ್ ಜಾಸ್ತಿ ಆಗ್ತಾರೆ. ಅದಕ್ಕೋಸ್ಕರ ಇವಾಗ ಎಲ್ಲ ಜಾಸ್ತಿ ಆಗಿದೆ. ಯಾರ ಬಂದು ತಗೊಂಡೋಗಿ ನಮ್ಮ ಹುಡುಗಿರಿಗೆಲ್ಲ ಹೆಸರು, ನಿಮ್ಮ ಹೆಸರು ಅವಶ್ಯ ಬಸ್ ತಗೊಂಡೋಗಿ ನೋಡಿ. ಮಜ್ಜಿಗೆ 10 ರೂಪಾಯಿ. ಮಜ್ಜಿಗೆ ತಗೊಂಡೋಗಿ. ಸಕ್ಕದಾರ ಮಜ್ಜಿಗೆ, ಅಷ್ಟು ಕೂಲಾಗಿರ್ಬೋದು ಅಲ್ಲಿ. ಹಿಂಡಿಯಾ ಯಾಕೆ ತೊಳೆದ್ರೆ ಗೊತ್ತಾ? ಟೆಂಪಲ್ಗೆ ಹೋಗ್ಬೇಕಾರೆ ಹಿಂಡಿ ತೊಳಿಬೇಕಾರದು ಹಿಂದೆ ಹೇಗೆ ನೆನೆದು ನೋಡ್ಬೇಕಂತೆ. ಹಿಂಡಿ ತೊಳೆದು ನೋಡು, ಹಿಂದೆ ನೆನೆದು ನೋಡು ಅಂತಾರೆ. ಇನ್ನು ಮುಂಚೆ ಹೆಂಗಿದ್ದೆ ಅಂತ ನೆನೆದು ನೋಡು, ಟೆಂಪಲ್ಗೆ ಬಂದ್ಮೇಲೆ ಹೆಂಗಿರ್ತಿ ನೋಡು ಅಂತ. ಎಂತ ವಿಚಾರವಂತ ಕಳ್ಳ. ದೇವಸ್ಥಾನ, ಇದ್ರ ಹಿಂದೆನೇ ಮಹಾಲಕ್ಷ್ಮಿ ದೇವಸ್ಥಾನನೂ ಇದೆ. ಎರಡು ನೋಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್. 5 ಪ್ಲೇಸ್ ತೋರಿಸ್ತಾರೆ. ಇದು 4ನೇ ಪ್ಲೇಸು. 4, 5 ಹಿಂದ್ಗಡೆ ಒಂದು ಪ್ಲೇಸ್ ಇದೆ. ಇದು ಪಂಚಮುಖಿ ಆಂಜನೇಯ ಟೆಂಪಲ್ಲು. ಹಿಂದ್ಗಡೆ ಲಕ್ಷ್ಮೀ ಟೆಂಪಲ್ಲು ಚೆನ್ನಾಗಿದೆ. ಇದು ಮೂಡಿರೋ ದೇವರು. ಇದು ಈ ಕಡೆ ಸ್ಟ್ಯಾಚ್ಯೂನು ಇದೆ, ಈ ಕಡೆ ಸೈಡಲ್ಲಿ. ಆ ಕಡೆ ಒಳಗಡೆ ಮೂಡಿರೋ ದೇವರು ಸಹ ಇದೆ. ನೀವು ಬಂದರೆ ಕೈಕಾಲು ತಗೊಂಡು ಈ ಕಡೆ ಸೈಡಲ್ಲಿ ಫಸ್ಟು ಕೈಕಾಲು ತಗೊಂಡು ಹೋಗ್ಬೇಕು. ಅಲ್ಲಿ ಇದೆ ಟ್ಯಾಂಕು, ನೀರಿನ ವ್ಯವಸ್ಥೆ ಇದೆ. ಚಪ್ಪಲಿಗಳನ್ನ ಇಲ್ಲಿ ಬಿಡಬಾರ್ದು. ಚಪ್ಪಲಿ ಎಲ್ಲ ನೀವು ವೆಹಿಕಲಲ್ಲಿ ಬರ್ತಿರಲ್ಲ, ನಿಮ್ಮ ವೆಹಿಕಲಲ್ಲಿ ಬಿಟ್ಟು ಬನ್ನಿ ಗೈಸ್. ನೋಡಿ ಇಲ್ಲೆಲ್ಲ ನಿಮ್ಮ ಈ ಥರ ಮಾಡೋಕ್ಕೋಬೇಡಿ. ನೀವು ನಿಮ್ಮ ಅರ್ಕೆ ಏನೋ ಇದ್ದರೆ ಒಳಗಡೆ ಅಷ್ಟೇ ದೇವ್ರ ಬೇಡ್ಕೊಳ್ಳಿ. ಹಿಂಗೆಲ್ಲ ಬಂದು ಪರಿಸರನ ಹಾಳು ಮಾಡಬೇಡಿ. ನೋಡಿ ಇಲ್ಲೆಲ್ಲ ಹೆಂಗೆ ಮಾಡಿದ್ದಾರೆ, ನೀವು ಹಿಂಗೆ ಮಾಡಿಬಿಡಿ. ನೋಡಿ ಪ್ಲಾಸ್ಟಿಕ್ನೆಲ್ಲ ಹೆಂಗೆ ಎಸ್ತಿದ್ದಾರೆ. ಪರಿಸರ ನಮ್ಮ ಹೊಣೆ, ನಮ್ಮ ಸಂರಕ್ಷಣೆ. ನಾವು ಪರಿಸರ ಕಾಪಾಡಬೇಕು. ಗೈಸ್
ಅನ್ಸುತ್ತೆ ಎಂಜಾಯ್. 4ನೇ ಟೆಂಪಲ್ಲು ಆಲ್ರೆಡಿ 3 ಆಯಿತು. 4ನೇ ಟೆಂಪಲ್ ತೋರಿಸ್ತೀನಿ ಬನ್ನಿ. ಲಕ್ಷ್ಮೀ ಟೆಂಪಲ್ ಇದು. ಇವಾಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ವಿ ಎಲ್ಲ ದರ್ಶನ ಆಯಿತು ಕ್ಲೀನಾಗಿ. ನೆಕ್ಸ್ಟು ಇಲ್ಲಿಂದ ಏನು ಸ್ನ್ಯಾಕ್ಸ್ ಅಂತ ತಿನ್ಕೊಂಡು ಡೈರೆಕ್ಟಾಗ ನರದರ್ಶಿನಿ ಹೋಗ್ತೀವಿ. ಹಾಗಾಗಿ ಎಲ್ಲ ದೇವಸ್ಥಾನ ದರ್ಶನ ಮುಗಿತು, ಸ್ನ್ಯಾಕ್ಸ್ ತಿನ್ಕೊಂಡು ಡೈರೆಕ್ಟ್ ರೈಲ್ವೆ ಸ್ಟೇಷನ್. 11 ಗಂಟೆಗೆ ಟ್ರೈನ್. ಇನ್ನು 4ರಿಂದ 5 ಅವರ್ ಅಲ್ಲೇ ಟೈಮ್ ಪಾಸ್ ಮಾಡೋಕು. ಇವತ್ತು ಬೇರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬೇರೆ ಐತೆ. ನನ್ನ ಟೈಮ್ ಪಾಸ್ ಹೆಂಗೋ ಆಗುತ್ತೆ ಅಲ್ಲೇ, ನೋ ಪ್ರಾಬ್ಲಮ್ಮು. ಹೆಂಗ ಸದ್ಯ RS ಎಲ್ಲ ಗಿಲ್ಲಿ ವೋಟ್ ಮಾಡಿದ್ರೆ ಎಲ್ಲ ಗಿಲ್ಲಿ ವೋಟ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಗಿಲ್ಲಿ ಅಂತ ಪಂಚಮುಖಿ ಆಂಜನೇಯ ಸ್ವಾಮಿ ಬಂದು ಬೇಡ್ಕೊಂಡಿದ್ದೀನಿ. ಗಿಲ್ಲಿ ಗೆದ್ದೆ ಗೆಲ್ತಾನೆ, ಇರೋಕೆ ರಾಯರು ಆಂಜನೇಯ ಸ್ವಾಮಿ ಎಲ್ಲ ಅನುಗ್ರಹ ಗಿಲ್ಲಿ ಮೇಲಿದೆ. ಗೆದ್ದೆ ಗೆಲ್ತಾನೆ ಸರಿಯಾ. ಇನ್ನು ಸಮೇತ ನೆಕ್ಸ್ಟ್ ಆಗ ಸಿಗೋಣ. ನೆಕ್ಸ್ಟು ಸದ್ಯಕ್ಕೆ ನೆಕ್ಸ್ಟ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಪ್ಲ್ಯಾನ್ ಮಾಡ್ತೀನಿ. ನೆಕ್ಸ್ಟು ನಾವು ಸಿಗೋಣ. ನಿಮಗೆ ಗೊತ್ತೆ ಹೊಸ ಸೇರ್ಪಡೆ ನಮ್ಮ ಟೀಮ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಈ ಸಲಿಯಿಂದ ಹರ್ಷನ್ ಕುಮಾರ್ ಇವಾಗೆಲ್ಲ ಬಂದಾನೆ. ಎಲ್ಲ ಕಮೆಂಟಲ್ಲಿ ಹರ್ಷ ಕ್ಯಾಡಮಮ್ಸ್ ಅವ್ರ ಕಡೆಯಿಂದ. ಇವನು ಮಂತ್ರಾಲಯಕ್ಕೆ ಹೋಗೋಕ್ಕೋಸ್ಕರನೇ ಮಹಾರಾಷ್ಟ್ರದಿಂದ ಬಂದಾನೆ. 1300 ಕಿಲೋಮೀಟ್ರಿಂದ ಬಂದಿದ್ದಾನೆ ನಾವು ಕರೆದು ಅಂತ ನೋಡಿ. ಇಂಥ ಇವನು ಟ್ರೂ ಫ್ರೆಂಡ್ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಟ್ರಿಪ್ಪಿನ ಲಾಸ್ಟ್ ಮೂಮೆಂಟಿಗೆ ಬಂದ್ವಿ. ಇವಾಗ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ದೀವಿ. 11 ಟ್ರೈನ್ ಬುಕ್ ಆಗಿದೆ. ಇನ್ನೇನು ಇನ್ನೊಂದು 2 ಅವರ್ಸ್ ವೆಯ್ಟ್ ಮಾಡೋದು ನಾವು. ಗೈಸ್, ನಾನು ಲಾಸ್ಟ್ ಇಯರ್ಗಿಂತ ಈ ಸಖತ್ತು ಡೆವಲಪ್ ಆಗಿದೆ. ಒಂದು ಸಖತ್ತು ಮಂಚಾರಮ್ಮ ದೇವಸ್ಥಾನ ಇತ್ತು ಲಾಸ್ಟ್ ನಾನು ಬಂದಾಗಲೂ ಇನೋವೇಷನ್ ಆಗಿರಲಿಲ್ಲ. ಈ ಸಲ ಅದು ಆಗಿದೆ. ಮತ್ತು ಅಣ್ಣಪ್ಪ ದೇವಸ್ಥಾನ ಅಂತ ಇದೆಯಲ್ಲ, ಅಲ್ಲೂ ಸಖತ್ತು ಜನ ಅಂಗಡಿಗಳು ಹಾಕೊಂಡು ಸಲ ನೀವೇ. ಅದೊಂದು ಬಿಟ್ಟರೆ ಇನ್ನು ಬೃಂದಾವನ, ಅಲ್ಲೂ ಸಖತ್ತು ರಶ್ ಆಗಿದೆ ಸರ್ ನೀವೇ. ಪರವಾಗಿಲ್ಲ, ಚೆನ್ನಾಗಿತ್ತು ಎಲ್ಲ ಕಡೆ. ಗೈಸ್, ಒಂದು ಹೆಂಗೆ ಗೊತ್ತಾ, ಫಸ್ಟಿಗೆ ಟ್ರಿಪ್ಗೆ ಬರೋಕ್ಕೆ ಮಂತ್ರಾಲಯಕ್ಕೆ ಬರ್ತಾಯಿದ್ದೀವಿ ಅಂತಂದರೆ ಫಸ್ಟು ಟ್ರೈನ್ ಬುಕ್ ಮಾಡ್ಕೊಳ್ಳಿ. ಟ್ರೈನ್ ಬುಕ್ ಮಾಡಿ ಕೂಡಲೇ ರೂಮ್ಸ್ ಬುಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಚೀಪ್ ಸಿಗ್ತವೆ. 250 ರುಪೀಸ್ಗೆ 600 ಸ್ಟಾರ್ಟ್ ಆಗುತ್ತೆ ರೂಮ್ಸ್ ಎಲ್ಲ. ಬಟ್ ನಾವು ಇವಾಗ ಹೋಗಿದ್ದು ಕೂಡ ರೂಮ್ ಮಾಡಿದ್ದಕ್ಕೋಸ್ಕರ 1000-1200 ಮನಸ್ಸಿಗೆ ಬಂದಾಗ ಹೇಳ್ತಾರೆ. ಅವ್ರು ರೂಮ್ ಚಿಕ್ಕಾಗಿರೋ ರೇಟ್ ಜಾಸ್ತಿ ಹೇಳ್ತಾರೆ. ಅದಕ್ಕೋಸ್ಕರ ಯಾವಾಗ ನೀವು ಟಿಕೆಟ್ ಬುಕ್ ಮಾಡ್ತೀರಾ ಮಂತ್ರಾಲಯಕ್ಕೆ, ಆವಾಗಲೇ SRS ಅಂತ ವೆಬ್ಸೈಟ್ ಇದೆ. ಅಲ್ಲೇ ಮಂತ್ರಾಲಯದ ದೇವಸ್ಥಾನದ ವೆಬ್ಸೈಟ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ ರೂಮ್ಸ್ನ. ಬಟ್ ನಾವೇ ಸಹ ತಪ್ಪು ಮಾಡಿದ್ದೀವಿ. ನೆಕ್ಸ್ಟ್ ಟೈಮಿಂದ ಬರೋದ್ರೆ ನಾವು ಟಿಕೆಟ್ ಯಾವಾಗ ಬುಕ್ ಮಾಡ್ತೀವಿ ಆವಾಗಲೇ ರೂಮ್ ಸಹ ಬುಕ್ ಮಾಡ್ಕೊತೀವಿ. ತಪ್ಪ ಕೊನೆಗೆ ಟ್ರಿಪ್ ಅಂತೀವಿ. ಖುಷಿ ಟ್ರಿಪ್ ಚೆನ್ನಾಗಿತ್ತು. ಎಲ್ಲ ದರ್ಶನ ಎಲ್ಲ ರಶ್ ಇರಲಿಲ್ಲ, ಚೆನ್ನಾಗಿ ದರ್ಶನ ಆಯಿತು. 5 ದೇವಸ್ಥಾನಗಳ ದರ್ಶನ ಚೆನ್ನಾಗಾಯಿತು. ಒಟ್ಟು ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ರಿವ್ಯೂ ಬಂದು ನಮ್ಮ ಹರ್ಷ ಜೊತೆ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹರ್ಷನೊಂದು ಕಾಮಿಡಿ ಏನಂತ ಅಂದರೆ, ಇವತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಆದಮೇಲೆ ಆಟೋದಲ್ಲಿ 5 ಟೆಂಪಲ್ಸ್ ವಿಸಿಟ್ ಮಾಡೋಕ್ಕೆ ಹೋದ್ವಲ್ಲ, ಆ 5 ಟೆಂಪಲ್ ವಿಸಿಟ್ ಮಾಡೋಕ್ಕೆ ಹೋದಾಗ 5 ಸಲ ಚಪ್ಪಲ್ ಬಿಡಿಸ್ಕೊಂಡಿದ್ದಾನೆ ಆಟೋದಲ್ಲಿ. ಕೇಳಿ ಎಲ್ಲ ಹರ್ಷನ್ಗೆ. ಅದೇನು ಮಾಡೋಕ್ಕಲ್ಲ, ಅಲ್ಲಿ ಲೂಸ್ ಚಪ್ಪಲ್ ತಗೊಂಡಿದ್ದೀವಿ, ಏನು ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಬೀಳ್ತಿತ್ತು. ಆಟೋದನ್ನು ಫುಲ್ ರ್ಯಾಶಲ್ಲಿ ಓಡಿಸ್ತಾ ಇದ್ದ, ಏನು ಮಾಡೋಕ್ಕಲ್ಲ. ಸೊ ಇವಾಗ ನಿಮ್ಮದು ಟೆಂಪಲ್ದು ರಿವ್ಯೂ ಹೇಳಿ, ಟ್ರಿಪ್ದು ರಿವ್ಯೂ ಹೆಂಗಿತ್ತು? ಆಮೇಲೆ ನಮ್ಮ ಒಳ್ಳೆ ದರ್ಶನ ಆಯಿತು. ಎಲ್ಲ ಒಳ್ಳೆಯವರು ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಎಲ್ಲ ಚೆನ್ನಾಗಿದ್ರು, ಎಲ್ಲ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಮತ್ತು ಇನ್ನೊಂದ್ಸಲ ಭೇಟಿಯಾಗೋಣ. ಜೈ ಕರ್ನಾಟಕ. ಜೈ ಕರ್ನಾಟಕ. ಸೊ ನೆಕ್ಸ್ಟ್ ರಿವ್ಯೂ ನಮ್ಮ ಗ್ಯಾಂಗಿನ ಯಂಗ್ ಲೇಡಿ ಆದಂಥ ಸಿಂಚನ್ ಅವ್ರು ಕೇಳೋಣ. ಕಮಾನ್. ಚೆನ್ನಾಗಿತ್ತು. ಹೊಸ ಹಳೆ ಜಾಗಗಳೇ, ಆದರೆ ಹೊಸ ಹಾಡುಗಳನ್ನ ಕೇಳಿದ್ವಿ. ನಮ್ಮ ಹೇಮಂತ್ ಅವರ ವಾಲ್ಪರೆ ಸಾಂಗ್ ಕೇಳಿದ್ವಿ. ಆಮೇಲೆ ಹರ್ಷ ಅವರ ಇವನೇ ಹರ್ಷ ವಾರಿಕಣ್ಣು ಹೋರಿ ಮೇಲೆ ಅನ್ನೋ ಸಾಂಗ್ ಕೇಳಿದ್ವಿ. ಆಮೇಲೆ ಯಾವುದೇ ಸಾಂಗ್ ಹೇಳಿದ್ರು ನಮ್ಮ ಅಣ್ಣ ಆಲ್ರೆಡಿ ಹೇಳಿದ್ಯಾ ಅನ್ನೋ ಲೈನ್ಗಳನ್ನ ಕೇಳಿದ್ವಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆಮೇಲೆ ಔಟ್ ಆಫ್ ದಿ ಬಾಕ್ಸ್ ಸಿಂಗರ್ ಬಂದು ವರುಣ್. ಆಮೇಲೆ ಕೌಶಿಕ್ ಅವರು ಯಾರು ಎಕ್ಸ್ಪೆಕ್ಟ್ ಮಾಡ್ದಲೇ ಇರುವಂಥ ಪ್ರತಿಭೆ. ಹೌದು, ಇಬ್ರು. ಸೊ ನೆಕ್ಸ್ಟ್ ರಿವ್ಯೂ ನಮ್ಮ ವರುಣ್ ಅವ್ರು ಹೇಳ್ತಾರೆ. ವರುಣ್, ಹೇಳಿ ನಿಮ್ಮ ಅನಿಸಿಕೆ. ಗಾಯ್ಸ್, ಮಂತ್ರಾಲಯ ಒಂದು ರೋಮಾಂಚನವಾದ ಸ್ಥಳವಾಗಿದೆ. ತುಂಬ ಚೆನ್ನಾಗಿದೆ. ಹಾಗೂ ದೇವ್ರ ಹತ್ರ ಹೋದರೆ ಒಂದು ಒಳ್ಳೆ ಫೀಲನ್ನು ಕೊಡುವಂತಹ ಸ್ಥಳ ಇದು. ಸೊ ಚೆನ್ನಾಗಿತ್ತು. ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿಕೊಂಡು ನಾನು ಬರಲ್ಲ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫೋರ್ಸ್ ಮಾಡಿ ಬಾಬಾ ಅಂತ ಹೇಳಿದ್ರಿಂದ ಬಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಹೋಗಿದ್ದರಿಂದ ಒಂದು ಒಳ್ಳೆ ಫೀಲ್, ಗುಡ್ ಪಾಸಿಟಿವಿಟಿ ಸಿಕ್ತು.
ಸೊ ಚೆನ್ನಾಗಿತ್ತು, ಟ್ರಿಪ್ಪು ಚೆನ್ನಾಗಿತ್ತು. ಎಲ್ಲ ಕಡೆ ಸುತ್ತರಿರ್ತೀರಿ, ಎಲ್ಲ ದೇವಸ್ಥಾನಗಳನ್ನು ಭೇಟಿ ಮಾಡಿ ಖುಷಿಯಾಗಿರಿ. ಗೈಸ್, ಪ್ರತಿ ಸಲ ವರುಣಲ್ಲಿ ಏನು ಪ್ರಾಬ್ಲಮ್ ಅಂದರೆ ಎಲ್ಲರೂ ಟ್ರಿಪ್ ಪ್ಲಾನ್ ಮಾಡಿದ್ಮೇಲೆ ಅವನಿಗೊಂದು ಇನಿಷಿಯಲ್ ಪುಷ್ ಬೇಕು. ಸೊ ಹೆಂಗಂದ್ರೆ ಈಗ ಹಳೆ ಗಾಡಿಗಳೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಸ್ಟಾರ್ಟಿಂಗ್ ಟ್ರಬಲ್. ಸೊ ಒಂದ್ಸಲ ಗಾಡಿ ಸ್ಟಾರ್ಟ್ ಆದಮೇಲೆ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ, ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಬಟ್ ಸ್ಟಾರ್ಟಿಂಗ್ ಟ್ರಬಲ್, ಸೊ ಆ ಸ್ಟಾರ್ಟಿಂಗ್ ಟ್ರಬಲ್ಗೆ ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಪುಷ್ ಬೇಕು. ಸೊ ಈ ಸಲನೂ ಅಷ್ಟೇ, ಮಂತ್ರಾಲಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಅದು ಎಕ್ಸ್ಟ್ರಾ ಪುಷ್ ಕೊಟ್ಟ ಮೇಲೆ ಬಂದು ಈ ಟ್ರಿಪ್ಪನ್ನು ಏನು ಸಕ್ಸಸ್ಫುಲ್ಲಾಗಿ ಸಹಕರಿಸಿ ಕ್ಲೋಸ್ ಮಾಡ್ತಿದ್ದೀವಿ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.